ಎಲ್ಲರಿಗೂ ನಮಸ್ಕಾರ. ನಾವು ರೇಖಾಚಿತ್ರದ ಪ್ರಕಾರ ಟೇಪ್, ರೂಲ್, ಸ್ಕ್ವೇರ್, ಲೈನ್, ಪಿನ್ ಮತ್ತು ಲೆವೆಲ್ನೊಂದಿಗೆ ಕೆಲಸವನ್ನು ಹೊಂದಿಸಲು ಕಲಿಯಲಿದ್ದೇವೆ. ಉದ್ದೇಶಗಳು: ಈ ಪಾಠದ ಅಂತ್ಯದ ವೇಳೆಗೆ ನೀವು ಕಲಿಯುವುದೇನೆಂದರೆ ಕಟ್ಟಡದ 3ನೇ ಸಾಲನ್ನು ಗುರುತಿಸುವುದು, ಕಟ್ಟಡದ 4ನೇ ಸಾಲನ್ನು ಗುರುತಿಸುವುದು, ಗೂಟಗಳ ಮೇಲೆ ಉಗುರುಗಳನ್ನು ಓಡಿಸುವುದು, ಪ್ರೊಫೈಲ್ ಗುರುತುಗಳ ನಡುವಿನ ಕರ್ಣೀಯ ಅಂತರವನ್ನು ಪರಿಶೀಲಿಸುವುದು. ಇದಕ್ಕಾಗಿ ಅಗತ್ಯವಿರುವ ವಸ್ತುಗಳು ಮತ್ತು ಉಪಕರಣಗಳು: ಬಿಲ್ಡರ್ ಸ್ಕ್ವೇರ್ ಸ್ಟೀಲ್ 75 ಸೆಂಟಿಮೀಟರ್ by 50 ಸೆಂಟಿಮೀಟರ್ 1, ನೈಲಾನ್ ಮಾರ್ಕಿಂಗ್ ಥ್ರೆಡ್ ಅಗತ್ಯವಿರುವಷ್ಟು, ಹ್ಯಾಮರ್ ಮ್ಯಾಸನ್ ಕ್ಲಬ್ 11 by 2 by 1 LBS 1, ಮೆಜರಿಂಗ್ ಟೇಪ್ 30 ಮೀಟರ್ 1, ಪ್ಲಮ್ ಬಾಬ್ 1, ಸ್ಟೀಲ್ ಟ್ರೈ ಸ್ಕ್ವೇರ್ 1, ಸ್ಪಿರಿಟ್ ಲೆವೆಲ್ 1, 35 mm ಲಾಂಗ್ ಅಂಡ್ ವೈರ್ ನೇಲ್ಸ್ ಅಗತ್ಯವಿರುವಷ್ಟು, ವುಡನ್ ಪೆಗ್ಸ್ ಅಗತ್ಯವಿರುವಷ್ಟು, ವುಡನ್ ಪ್ರೊಫೈಲ್ಸ್ ಅಗತ್ಯವಿರುವಷ್ಟು, ಲೈಮ್ ಪೌಡರ್ ಅಗತ್ಯವಿರುವಷ್ಟು. ಈಗ ನಾವು ಕಾರ್ಯವಿಧಾನವನ್ನು ಪ್ರಾರಂಭಿಸೋಣ. ಕಾರ್ಯ 1. ಕಟ್ಟಡದ 3ನೇ ಸಾಲನ್ನು ಗುರುತಿಸಿ. ಗಡಿ ಡಿಸಿಯಿಂದ 1 ಮೀಟರ್ನ ಅನಿಯಂತ್ರಿತ ಅಂತರವನ್ನು ಅಳೆಯಿರಿ. ಅಡಿಪಾಯದ ಉತ್ಖನ್ನತ ಅಗಲ ಸೇರಿದಂತೆ ಕಟ್ಟಡದ ಹಿಂಭಾಗದ ಒಟ್ಟಾರೆ ಆಯಾಮಗಳನ್ನು ಒಳಗೊಳ್ಳಲು ಪಾಯಿಂಟ್ P5 ಮತ್ತು P6 ಅನ್ನು ಪತ್ತೆ ಮಾಡಿ. ಅಳತೆ ಮಾಡುವಾಗ ಉಕ್ಕಿನ ಟೇಪನ್ನು ಸಾಧ್ಯವಾದಷ್ಟು ಕಡಿಮೆಯಾಗಿ ಹಿಗ್ಗಿಸಿ ಮತ್ತು ಹಿಡಿದುಕೊಳ್ಳಿ, ಆದರೆ ಸ್ಪಷ್ಟವಾಗಿ ನೆಲದ ಮೇಲೆ ಮತ್ತು ನಿಜವಾಗಿಯೂ ನೆಲಕ್ಕೆ ಅಡ್ಡಲಾಗಿ. P5 ಮತ್ತು P6 ಪಾಯಿಂಟ್ಗಳಲ್ಲಿ ಪೆಗ್ಗಳನ್ನು ಚಾಲನೆ ಮಾಡಿ. ಮೇಲೆ ಉಗುರು ಓಡಿಸಿ ಪೆಗ್ P5ರ ಮಧ್ಯಭಾಗ ಮತ್ತು ಲೈನ್ ಥ್ರೆಡ್ ಅನ್ನು ಕಟ್ಟಿಕೊಳ್ಳಿ. ಬಿಲ್ಡರ್ ಸ್ಕ್ವೇರ್ ಅನ್ನು P3, P4ಗೆ ಮತ್ತು P6ನಲ್ಲಿ ಪೆಗ್ ಅನ್ನು ಬಳಸಿಕೊಂಡು ಲಂಬಕೋನಗಳಲ್ಲಿ ಲೈನ್ ಥ್ರೆಡ್ ಅನ್ನು ವಿಸ್ತರಿಸಿ. ಪೆಗ್ P6 ಮತ್ತು ಡ್ರೈವ್ ನೈಲ್ನಲ್ಲಿ ನೇಲ್ ಪಾಯಿಂಟ್ ಅನ್ನು ಪತ್ತೆ ಮಾಡಿ, ಆದ್ದರಿಂದ ಅದು ಇದೇ ಸಾಲಿನ ದಾರದ ಮಧ್ಯಭಾಗ. ಪೆಗ್ P6ರಲ್ಲಿ ಲೈನ್ ಥ್ರೆಡ್ ಅನ್ನು ಉಗುರಿಗೆ ಕಟ್ಟಿಕೊಳ್ಳಿ ಮತ್ತು P3, P4ಗೆ ಲಂಬಕೋನಗಳಲ್ಲಿ ಮತ್ತು P1, P2ಗೆ ಸಮಾನಾಂತರವಾಗಿ 3ನೇ ಸಾಲಿನ P5, P6 ಅನ್ನು ಪಡೆದುಕೊಳ್ಳಿ. ಗಮನಿಸಿ, ಲೈನ್ ಥ್ರೆಡ್ ಮತ್ತು ನೇಲ್ ಪಾಯಿಂಟ್ ಅನ್ನು ಪೆಗ್ P6ನಲ್ಲಿ ಮಾತ್ರ ಹೊಂದಿಸಿ. ಕಟ್ಟಡದ 4ನೇ ಸಾಲನ್ನು ಗುರುತಿಸುವುದು ಮುಂದಿನ ಕಾರ್ಯವಾಗಿದೆ. ಕಟ್ಟಡದ 4ನೇ ಸಾಲನ್ನು ಗುರುತಿಸಿ. ಗಡಿ CBಯಿಂದ 1 ಮೀಟರ್ನ ಅನಿಯಂತ್ರಿತ ಅಂತರವನ್ನು ಅಳೆಯಿರಿ. ಅಡಿಪಾಯದ ಉತ್ಖನ್ನತ ಅಗಲ ಸೇರಿದಂತೆ ಕಟ್ಟಡದ ಬಲಭಾಗದ ಒಟ್ಟಾರೆ ಆಯಾಮಗಳನ್ನು ಒಳಗೊಳ್ಳಲು ಪಾಯಿಂಟ್ P7 ಮತ್ತು P8 ಅನ್ನು ಪತ್ತೆ ಮಾಡಿ. P7 ಮತ್ತು P8 ಪಾಯಿಂಟ್ಗಳಲ್ಲಿ ಪೆಗ್ಗಳನ್ನು ಚಾಲನೆ ಮಾಡಿ. ಪೆಗ್ P7ನ ಮಧ್ಯಭಾಗದಲ್ಲಿ ಉಗುರು ಚಾಲನೆ ಮಾಡಿ ಮತ್ತು ಲೈನ್ ಥ್ರೆಡ್ ಅನ್ನು ಕಟ್ಟಿಕೊಳ್ಳಿ. ಲೈನ್ ಥ್ರೆಡ್ ಅನ್ನು ಲಂಬಕೋನಗಳಲ್ಲಿ ಬಿಲ್ಡರ್ ಸ್ಕ್ವೇರ್ ಅನ್ನು P5ಕ್ಕೆ ಮತ್ತು ಪೆಗ್ ಅನ್ನು P8ಕ್ಕೆ ಬಳಸಿ ಹಿಗ್ಗಿಸಿ. ಪೆಗ್ P8ನಲ್ಲಿ ಉಗುರು ಬಿಂದುವನ್ನು ಪತ್ತೆ ಮಾಡಿ ಮತ್ತು ಉಗುರು ಚಾಲನೆ ಮಾಡಿ, ಆದ್ದರಿಂದ ಅದು ಲೈನ್ ಥ್ರೆಡ್ನ ಮಧ್ಯಭಾಗದಲ್ಲಿದೆ. ಲೈನ್ ಥ್ರೆಡ್ ಅನ್ನು ಪೆಗ್ P8ರಲ್ಲಿ ಉಗುರಿಗೆ ಕಟ್ಟಿಕೊಳ್ಳಿ ಮತ್ತು P5, P6ಗೆ ಲಂಬಕೋನಗಳಲ್ಲಿ ಮತ್ತು P3, P4ಗೆ ಸಮಾನಾಂತರವಾಗಿ 4ನೇ ಸಾಲಿನ P7, P8 ಅನ್ನು ಪಡೆದುಕೊಳ್ಳಿ. ಛೇದಕ ಬಿಂದುಗಳು E ಮತ್ತು Hಗಳ ನಡುವಿನ ಕರ್ಣೀಯ ಅಂತರವನ್ನು ಅಳೆಯಿರಿ. ಛೇದನದ ನಡುವಿನ ಕರ್ಣೀಯ ಅಂತರವನ್ನು ಅಳೆಯಿರಿ. ಅಂಕಗಳು G ಮತ್ತು F. ಎಲ್ಲಾ ಸಾಲಿನ ಎಳೆಗಳು ಒಂದೇ ಮಟ್ಟದಲ್ಲಿರಬೇಕು. ಥ್ರೆಡ್ ಲೈನ್ನ ಬಲಕೋನವನ್ನು ಹಿಂತಿರುಗಿಸಲು ಮತ್ತು ಪರೀಕ್ಷಿಸಲು ಬಿಲ್ಡರ್ ಸ್ಕ್ವೇರ್ ಅನ್ನು ಬಳಸಿ. ನಾವು ಈಗ ಉಗುರುಗಳನ್ನು ಪೆಗ್ಗಳಾಗಿ ಓಡಿಸಲು ಕಲಿಯೋಣ. ಚಾಲಿತ ಪೆಗ್ನ ಸಮತಟ್ಟಾದ ಮೇಲ್ಮೈಯ ಅಂದಾಜು ಕೇಂದ್ರ ಬಿಂದುವನ್ನು ಪೆನ್ಸಿಲ್ನೊಂದಿಗೆ ಗುರುತಿಸಿ. ಮಾರ್ಕ್ನ ಮಧ್ಯಭಾಗದಲ್ಲಿರುವ ಚೂಪಾದ ಬಿಂದುವಿನೊಂದಿಗೆ ಉಗುರು ಲಂಬವಾಗಿ ಹಿಡಿದುಕೊಳ್ಳಿ. ಉಗುರು ಸುತ್ತಿಗೆಯಿಂದ ಉಗುರು ತಲೆಯನ್ನು ನಿಧಾನವಾಗಿ ಹೊಡೆಯಿರಿ ಮತ್ತು ಸರಿಪಡಿಸಿ. ಈಗ ನಾವು ಪ್ರೊಫೈಲ್ ಗುರುತುಗಳ ನಡುವಿನ ಕರ್ಣೀಯ ಅಂತರವನ್ನು ಪರಿಶೀಲಿಸೋಣ. ಸೆಂಟರ್ ಲೈನ್ ಮಾರ್ಕ್ನಲ್ಲಿ
ರನ್ ಮಾಡಲು ಪ್ರೊಫೈಲ್ಗಳ ನಡುವೆ ಥ್ರೆಡ್ ಲೈನ್ಗಳನ್ನು ಟ್ರೈ ಮಾಡಿ. ಹೀಗೆ ವಿಸ್ತರಿಸಿದ ಸಾಲಿನಲ್ಲಿ ಛೇದಕ ಬಿಂದುಗಳನ್ನು ಪಡೆದುಕೊಳ್ಳಿ. ಕರ್ಣೀಯವಾಗಿ ವಿರುದ್ಧ ಛೇದಕ ಬಿಂದುಗಳ ನಡುವಿನ ಅಂತರವನ್ನು ಅಳೆಯಿರಿ. ಅಂತಹ ಎರಡು ಜೋಡಿಗಳ ನಡುವಿನ ಅಂತರವು ಸಮಾನಾಂತರವಾಗಿರಬೇಕು. ಈಗ ನಾವು ಕಟ್ಟಡವನ್ನು ಹೊಂದಿಸಲು ಮತ್ತು ಕಟ್ಟಡದ ಮಧ್ಯದ ರೇಖೆಯ ವಿನ್ಯಾಸವನ್ನು ಗುರುತಿಸಲು ಕಲಿಯೋಣ. ಈ ಕಾರ್ಯವು ಸಹಾಯ ಮಾಡುತ್ತದೆ. ಪ್ರೊಫೈಲ್ಗಳಲ್ಲಿ ಕಟ್ಟಡದ ಮಧ್ಯದ ಸಾಲುಗಳನ್ನು ಉತ್ಪಾದಿಸಿ ಸೆಂಟರ್ ಲೈನ್ ಮಾರ್ಕ್ ಅನ್ನು ನೆಲದ ಮೇಲೆ ವರ್ಗಾಯಿಸಿ. ಸೆಂಟರ್ ಲೈನ್ ಯೋಜನೆ ಮತ್ತು ಕಟ್ಟಡದ ದೃಷ್ಟಿಕೋನವನ್ನು ಪತ್ತೆಹಚ್ಚಿ. ಈಗ P1, P2, P3, P4, P5, P6 ಮತ್ತು P7, P8 ಪೆಗ್ಗಳ ನಡುವಿನ ಎಲ್ಲಾ ಸಾಲಿನ ಎಳೆಗಳನ್ನು ಒಂದೇ ಮಟ್ಟದಲ್ಲಿ ಕಟ್ಟಿಕೊಳ್ಳಿ. ಅರ್ಧದಷ್ಟು ಗೋಡೆಯ ಅಗಲವನ್ನು ಅಂದರೆ 115 mm ಅನ್ನು ಲೆಕ್ಕ ಹಾಕಿ ಮತ್ತು ಉಳಿದ 2 ಮೀಟರ್ ಅಥವಾ 2000 mm ಅನ್ನು ಸೇರಿಸಿ. ಪರಿಣಾಮವಾಗಿ 2115 ಮಿಲಿಮೀಟರ್ ಕಟ್ಟಡದ ಮುಂಭಾಗದ ಗೋಡೆಗೆ ಸೆಂಟರ್ ಲೈನ್ ಪೆಗ್ಗಳನ್ನು ಪತ್ತೆ ಹಚ್ಚಲು ಒಟ್ಟು ದೂರವಾಗಿದೆ. ಛೇದಕ ಬಿಂದು ಇ ನಿಂದ ಲೈನ್ ಥ್ರೆಡ್ P3, P4 ನಲ್ಲಿ 2115 ಮಿಲಿಮೀಟರ್ ಅಳತೆ ಮಾಡಿ ಮತ್ತು ಪೆಗ್ P9 ಅನ್ನು ಪತ್ತೆ ಮಾಡಿ ಮತ್ತು ಚಾಲನೆ ಮಾಡಿ. ತಪಾಸಣಾ ಬಿಂದುವಿನಿಂದ 2115 ಮಿಲಿಮೀಟರ್ ದೂರವನ್ನು ಮತ್ತೊಮ್ಮೆ ಅಳೆಯಿರಿ ಮತ್ತು ಪೆಗ್ P9 ರಲ್ಲಿ ಉಗುರು ಬಿಂದುವನ್ನು ಪತ್ತೆ ಮಾಡಿ ಮತ್ತು ಉಗುರು ಚಾಲನೆ ಮಾಡಿ. ಛೇದಕ ಬಿಂದುವಿನಿಂದ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ F ಮತ್ತು ಪೆಗ್ P10 ಅನ್ನು ಪತ್ತೆ ಮಾಡಿ ಮತ್ತು ಉಗುರು ಚಾಲನೆ ಮಾಡಿ. ಈಗ P9, P10 ನಡುವೆ ಲೈನ್ ಥ್ರೆಡ್ ಅನ್ನು ಕಟ್ಟಿಕೊಳ್ಳಿ. ಕಟ್ಟಡದ ಕಡೆಗೆ P9 ಪೆಗ್ ಮುಂದೆ ಅರ್ಧ ಮೀಟರ್ ಸುರಕ್ಷಿತ ದೂರವನ್ನು ಗುರುತಿಸಿ ಮತ್ತು ಪ್ರೊಫೈಲ್ ಅನ್ನು ಚಾಲನೆ ಮಾಡಿ. ಪೆಗ್ P10 ಮುಂದೆ ಅದೇ ವಿಧಾನವನ್ನು ಪುನರಾವರ್ತಿಸಿ ಮತ್ತು ಇನ್ನೊಂದು ಪ್ರೊಫೈಲ್ ಅನ್ನು ಚಾಲನೆ ಮಾಡಿ. ಈ ಪ್ರೊಫೈಲ್ಗಳಲ್ಲಿ ಕೇಂದ್ರ ರೇಖೆಯನ್ನು ಗುರುತಿಸಿ. ಲೈನ್ ಥ್ರೆಡ್ P9, P10 ಅನ್ನು ತೆಗೆದುಹಾಕಿ ಮತ್ತು ಈ ಎರಡು ಪ್ರೊಫೈಲ್ಗಳನ್ನು ಟೈ ಮಾಡಿ ಮತ್ತು ಕಟ್ಟಡದ ಮುಂಭಾಗದ ಗೋಡೆಯ ಮಧ್ಯದ ರೇಖೆಯನ್ನು ಪಡೆದುಕೊಳ್ಳಿ. ಸೆಂಟರ್ ಲೈನ್ ಡ್ರಾಯಿಂಗ್ ಪ್ರಕಾರ ಎಲ್ಲಾ ಇತರ ಕೇಂದ್ರ ಸಾಲುಗಳನ್ನು ಪಡೆಯಲು ಪ್ರಕ್ರಿಯೆಯನ್ನು ಪುನರಾವರ್ತನೆ. ಈ ವಿಡಿಯೋದಲ್ಲಿ ನಾವು ಚರ್ಚಿಸಿರುವುದೇನೆಂದರೆ ಕಟ್ಟಡದ 3ನೇ ಸಾಲನ್ನು ಗುರುತಿಸುವುದು, ಕಟ್ಟಡದ 4ನೇ ಸಾಲನ್ನು ಗುರುತಿಸುವುದು, ಪೆಗ್ಗಳ ಮೇಲೆ ಉಗುರುಗಳನ್ನು ಓಡಿಸುವುದು, ಪ್ರೊಫೈಲ್ ಗುರುತುಗಳ ನಡುವಿನ ಕರ್ಣೀಯ ಅಂತರವನ್ನು ಪರಿಶೀಲಿಸುವುದು. ಇದರ ಬಗ್ಗೆ ನಿಮಗೆ ಸ್ಪಷ್ಟ ತಿಳುವಳಿಕೆ ಇದೆ ಎಂದು ಭಾವಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.